ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮಿಳಾ ಟಾಕ್ಸ್ಗೆ ಸ್ವಾಗತ. ಕಳಸಾರಾಧನೆ ಬಗ್ಗೆ ಈ ವಿಡಿಯೋ. ಅಂದರೆ ಮನೆಯಲ್ಲಿ ಕಳಸವನ್ನು ಯಾವ ರೀತಿ ಇಡಬೇಕು, ಕಳಸದಲ್ಲಿ ಯಾವ ವಸ್ತುಗಳನ್ನು ಹಾಕಬೇಕು, ಕಳಸದಲ್ಲಿ ಲಕ್ಷ್ಮೀ ಅಮ್ಮನವರನ್ನು ಯಾವ ರೀತಿ ಆವಾಹನೆ ಮಾಡಬೇಕು, ಕಳಸ ಇಳಿಸಿದಾಗ ಕಳಸದಲ್ಲಿರುವ ನೀರನ್ನು ಏನು ಮಾಡಬೇಕು, ಕಳಸಕ್ಕೆ ಇಟ್ಟಿರುವ ತೆಂಗಿನಕಾಯಿಯನ್ನು ಏನು ಮಾಡಬೇಕು, ಯಾವ ಸಮಯದಲ್ಲಿ ಕಳಸವನ್ನು ಸ್ಥಾಪನೆ ಮಾಡಬೇಕು, ತೆಗಿಬೇಕು ಅಂತ. ಹಾಗಾದರೆ ಬನ್ನಿ ನೋಡೋಣ. ನೋಡಿ, ಈ ರೀತಿ ಒಂದು ಚೊಂಬನ್ನು ತಗೋಬೇಕು. ಅದು ಸ್ಟೀಲ್ದು ಆಗಬಾರ್ದು, ಬೆಳ್ಳಿದಾಗ್ಬೋದು, ಹಿತ್ತಾಳೆದಾಗ್ಬೋದು ಅಥವಾ ತಾಮ್ರದ್ದಾಗ್ಬೋದು, ಯಾವುದಾದ್ರೂ ಸರಿ. ಒಂದು ಚೊಂಬನ್ನು ತಗೊಳ್ಳಿ. ಇದರ ಬೇಕಾಗಿರೋ ಸಾಮಾನುಗಳು: ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ಅರಿಶಿನದ ಕೊಂಬು, 5 ಲವಂಗ, 5 ಏಲಕ್ಕಿ, 5 ತಾವರೆ ಬೀಜ, ತುಳಸಿ ದಳ, ಗೋಮತಿ ಚಕ್ರಗಳು 5, ಕವಡೆ 5, ಜವ್ವಾದು, ಕುಬೇರ ಕುಂಕುಮ, ಬಳೆ, ಗಂಧ, ಶ್ರೀಗಂಧ ಬೇಕು ಬೊಟ್ಟುಗಳು ಇಟ್ಕೊಳ್ಳೋದಕ್ಕೆ, ಅಕ್ಷತೆಯನ್ನು ತುಪ್ಪದಿಂದ ಮಾಡ್ಕೋಬೇಕು, ನೀರಾಕಿ ಮಾಡ್ಕೋಬಾರ್ದು. ಮತ್ತು ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಅದನ್ನು ಜುಟ್ಟೆಲ್ಲ ಕಿತ್ತು ಕ್ಲೀನ್ ಮಾಡ್ಕೋಬೇಕು. ಮೇಲೆ 3 ಕಣ್ಣು ಕಾಣಬಾರ್ದು, ಅದು ಮುಚ್ಚಿರೋ ಹಾಗೆ ಜುಟ್ಟು ಇರಬೇಕು. ಮಿಕ್ಕಿದ್ದೆಲ್ಲ ಕಿತ್ತಾಕ್ಬಿಟ್ಟು ಈ ರೀತಿ ಮಾಡಿಟ್ಕೋಬೇಕು. ಇವೆಲ್ಲ ಲಕ್ಷ್ಮೀ ಸ್ವರೂಪವಾದ ವಸ್ತುಗಳು. ಇವೆಲ್ಲವನ್ನು ಕಳಶಕ್ಕೆ ಹಾಕಿ ಸ್ಥಾಪನೆ ಮಾಡಿದ್ರೆ ಆ ಲಕ್ಷ್ಮೀನಾರಾಯಣರ ಅನುಗ್ರಹ ನಿಮಗೆ ಸಿಗುತ್ತೆ. ಒಂದು ಪ್ಲೇಟ್ ಬೇಕು ಲಕ್ಷ್ಮೀ ಅಮ್ಮನವ್ರನ್ನ ಕೂರಿಸ್ಕೊಳ್ಳೋಕ್ಕೆ, ಕಳಶವನ್ನು ಕೂರಿಸ್ಕೊಳ್ಳೋಕ್ಕೆ. ಯಾಕೆ ಅಂದರೆ ಅಕ್ಕಿ ಹಾಕಿ ಅದರ ಮೇಲೆ ಇಟ್ಕೋಬೇಕಾಗುತ್ತೆ. ಈ ಪ್ಲೇಟು ಅಷ್ಟೇ, ಬೆಳ್ಳಿ, ಹಿತ್ತಾಳೆ, ತಾಮ್ರದ್ದೇ ಆಗಿರಬೇಕು. ಸ್ಟೀಲ್ ಪ್ಲೇಟು ತಗೋಬೇಡಿ. ನಂತರ ಶುಕ್ರವಾರ ಆಗಿರೋದ್ರಿಂದ ನಾನು ದೇವ್ರ ಮನೆಯಲ್ಲಲ್ದಿರ ಲಕ್ಷ್ಮೀ ಕಳಸವನ್ನು ನಾನು ಪೀಠ ಹಾಕಿ ಕೂರಿಸ್ತಾ ಇದ್ದೀನಿ. ಅದಕ್ಕೆ ಮೊದಲು ನೆಲದ ಸ್ವಚ್ಛತೆ ಮಾಡ್ಕೊಳ್ತಾ ಇದ್ದೀನಿ. ಅರಿಶಿನವನ್ನು ನೀರಿನಲ್ಲಿ ಕಲಿಸ್ಕೊಂಡು ಸ್ವಲ್ಪ ಜವ್ವಾದನ್ನು ಹಾಕ್ಕೊಂಡು ಈ ರೀತಿ ಸಾರಿಸ್ಕೊಂಡು ರಂಗೋಲಿಯನ್ನು ಹಾಕ್ಕೊಂಡು ಪದ್ಮ ರಂಗೋಲಿಯನ್ನು ಹಾಕ್ಕೊಂಡಿದ್ದೀನಿ. ನಂತರ ಇದರ ಮೇಲೆ ಕಳಸ ಪೀಠವನ್ನು ಇಟ್ಕೊಂಡಿದ್ದೀನಿ. ಅದರ ಮೇಲೂ ಕೂಡ ಪದ್ಮ ರಂಗೋಲಿಯನ್ನು ಹಾಕ್ಕೊಂಡಿದ್ದೀನಿ. ನಂತರ ಕಳಶಕ್ಕೆ ಬೊಟ್ಟುಗಳನ್ನು ಇಡೋದಕ್ಕೆ ಅರಿಶಿನ, ಶ್ರೀಗಂಧ ಮತ್ತು ಜವಾದ್ ಪೌಡ್ರನ್ನ ತೊಗೋತಾ ಇದ್ದೀನಿ. ಯಾಕಿದು ಜವಾದ್ ಪೌಡ್ರು, ಇದು ಬೇರೆ ಕುಂಕುಮ ಅಂದರೆ ಇದು ತುಂಬ ಪರಿಮಳ ಭರಿತವಾಗಿರುತ್ತೆ. ಅಮ್ಮನವರು ಬೇಗ ಪ್ರಸನ್ನರಾಗ್ತಾರೆ. ನಾನು ಅಷ್ಟಲಕ್ಷ್ಮಿ ಕಳಶದ ಚೊಂಬನ್ನು ತೊಗೊಂಡಿದ್ದೀನಿ. ನಾವು ಯಾವುದಾದ್ರೂ ಲಕ್ಷ್ಮಿ ಫೋಟೋ ಇಟ್ಟು ಪೂಜೆ ಮಾಡಿದ್ರೂ ನಾವು ಕೇವಲ ಹಣಕ್ಕೋಸ್ಕರನೇ ಪೂಜೆ ಮಾಡಬಾರ್ದು. ಎಲ್ಲ ಅಷ್ಟಲಕ್ಷ್ಮಿಗಳಿಗಾಗಿ ಪೂಜೆ ಮಾಡಬೇಕು. ಹಣ ಒಂದಿದ್ದರೆ ಆಗೋದಿಲ್ಲ. ಆದಿಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ಧೈರ್ಯಲಕ್ಷ್ಮಿ, ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಹೀಗೆ ಎಲ್ಲ ಲಕ್ಷ್ಮಿದಿರೂ ಇದ್ರೇ ಜೀವನ ಚೆನ್ನಾಗಿರುತ್ತೆ. ನಮಗೆ ಸಂತಾನ ಬೇಕು, ಧೈರ್ಯ ಬೇಕು, ವಿಜಯ ಬೇಕು, ಮಕ್ಕಳಿಗೆ ವಿದ್ಯೆ ಬೇಕು, ಧಾನ್ಯ ಬೇಕು, ಧನ ಬೇಕು, ಹೀಗೆ ಎಲ್ಲ ಲಕ್ಷ್ಮಿಗಳು ಬೇಕು. ಆದ್ದರಿಂದ ಎಲ್ಲ ಲಕ್ಷ್ಮಿಗಳನ್ನೂ ಮನಸ್ಸಿನಲ್ಲಿ ಆರಾಧಿಸಬೇಕು. ನೋಡಿ, ಈ ಥರ ಒಂದು ಲಕ್ಷ್ಮೀ ಅಮ್ಮನವರ ಫೋಟೋ ಇಟ್ಕೊಂಡು ಅದಕ್ಕೂ ಬೊಟ್ಟುಗಳು ಇಟ್ಕೊಂಡಿದ್ದೀನಿ. ನಂತರ ಪದ್ಮ ರಂಗೋಲಿಯ ಮೇಲೆ ಪ್ಲೇಟನ್ನು ಇಟ್ಟು ಅದರೊಳಕ್ಕೆ 5 ಹಿಡಿ ಅಕ್ಕಿಯನ್ನು ಹಾಕೋತಾ ಇದ್ದೀನಿ. ಕೆಲವರು ಹುಣ್ಣಿಮೆ ದಿನ ಇಟ್ಕೋತಾರೆ ಈ ರೀತಿ ಕಳಸವನ್ನು, ಕೆಲವರು ಶುಕ್ರವಾರಗಳಂದು ಇಟ್ಕೋತಾರೆ. ದಿನ ಇಟ್ಕೊಂಡವರು ಅಮಾವಾಸ್ಯೆ ಹಿಂದಿನ ದಿನ ತೆಗಿತಾರೆ. ನೋಡಿ, ಹೀಗೆ ಕಳಸಕ್ಕೆ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ನೀವು ನೀರನ್ನಾದರೂ ಹಾಕ್ಕೋಬೋದು, ಇಲ್ಲ ಅಕ್ಕಿಯನ್ನಾದರೂ ಹಾಕ್ಕೊಂಡು ಇವೆಲ್ಲವನ್ನು ನಾನು ತೋರಿಸಿದ ಎಲ್ಲವನ್ನು ಕವಡೆ, ಗೋಮತಿ ಚಕ್ರ, ಏಲಕ್ಕಿ, ಲವಂಗ, ತುಳಸಿ ಎಲೆ ಇವನ್ನೆಲ್ಲನೂ ಹಾಕ್ಕೋಬೇಕು. ಕಳಶಕ್ಕೆ ಹಾಕ್ತಾ ಇರುವಂತಹ ಪ್ರತಿಯೊಂದು ವಸ್ತುವೂ ಕೂಡ ಲಕ್ಷ್ಮೀ ಸ್ವರೂಪ. ಇದನ್ನೆಲ್ಲವನ್ನು ಲಕ್ಷ್ಮೀ ಸ್ವರೂಪವಾಗಿ ಭಾವಿಸಿ ನಾವು ಇದರೊಳಕ್ಕೆ ಕಳಶದೊಳಕ್ಕೆ ಹಾಕ್ಕೋಬೇಕು. ನೋಡಿ, ಕುಬೇರ ಕುಂಕುಮ ಮತ್ತು ಜವ್ವಾದನ್ನು ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ರೋಸ್ ವಾಟರ್ನ ಹಾಕ್ತಾಯಿದ್ದೀನಿ. ಯಾಕೆಂದರೆ ಇವೆಲ್ಲ ಹಾಕೋದ್ರಿಂದ ಸುಗಂಧ ಭರಿತವಾಗಿ ಆಗುತ್ತೆ. ನೀರು ಘಮ ಘಮ ಅಂತ ಇದೆ ಹಾಕ್ತಾಯಿದ್ರೇನೆ.
ನಂತರ ನೋಡಿ ತೆಂಗಿನಕಾಯಿಗೆ ಈ ರೀತಿ ಅರಿಶಿಣವನ್ನು ಬಳ್ಕೋಬೇಕು. ಮೊದಲೇ ಕತ್ತರಿಸಿಟ್ಕೊಂಡಿದ್ದೆ ಇದನ್ನು. ತಿಲಕ, ಅಮ್ಮನವರಿಗೆ ಈ ತಿಲಕ ಅಂದರೆ ಬಹಳ ಇಷ್ಟ. ಈ ರೀತಿ ಕತ್ತರಿಸೋದು ಹೇಗೆ ಅಂತ 2-3 ಡಿಸೈನು ನಾನು ಇನ್ನೊಂದು ಶೇರ್ ಮಾಡ್ತೀನಿ ನೆಕ್ಸ್ಟು ನಿಮಗೆ. ಸಮೇತ ಎಲ್ಲ ತೆಂಗಿನಕಾಯಿಗೆ ಅರಿಶಿಣವನ್ನು ಬಳ್ಕೊಂಡು ಈ ರೀತಿ ತಿಲಕವನ್ನು ಲಕ್ಷ್ಮೀ ಅಮ್ಮನವ್ರಿಗೆ ಇಟ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ರೀತಿ ಇಟ್ಕೋಬೇಕು. ಸ್ನೇಹಿತರೆ, ಕಳಸವನ್ನು ಮಂಗಳವಾರ ಶುಕ್ರವಾರ ಸ್ಥಾಪನೆ ಮಾಡ್ಕೋಬಹುದು, ಆದರೆ ಕಳಶವನ್ನು ಕದಲಿಸ್ಬಾರ್ದು. ಶುಕ್ರವಾರ ಮಂಗಳವಾರ ತೆಗಿಬಾರ್ದು. ತಿಲಕಧಾರಣೆ ಆದಮೇಲೆ ಈ ರೀತಿ ಅಕ್ಕಿ ಹಾಕಿದ್ವಲ್ವ, ಅದರಲ್ಲೂ ಕೂಡ ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕ್ಕೋಬೇಕು. ಈ ರೀತಿ ಪದ್ಮ ರಂಗೋಲಿಯನ್ನು ಹಾಕ್ಕೊಂಡು ನಂತರ ಅದರ ಮೇಲೆ ಅರಿಶಿನ ಕುಂಕುಮವನ್ನು ಹಾಕ್ಕೋಬೇಕು. ಆನಂತರ ಈ ರೀತಿ ಕಳಶದ ಚಂಬನ್ನು ಕೂರಿಸ್ಕೋಬೇಕು. ನಂತರ ಮಾವಿನ ಎಲೆ. ಕಳಸಕ್ಕೆ ಮಾವಿನ ಎಲೆ ಬಹಳ ಶ್ರೇಷ್ಠ. ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲೆಲ್ಲ ಎಲ್ಲರ ಮೇಲೆ ತೀರ್ಥ ಪ್ರೋಕ್ಷಿಸೋದಕ್ಕೆ, ವಸ್ತುಗಳನ್ನು ಶುದ್ಧಿ ಮಾಡೋದಕ್ಕೆ ತೀರ್ಥ ಪ್ರೋಕ್ಷಿಸ್ತಾರಲ್ವ, ಅದಕ್ಕೆ ಎಲ್ಲದಕ್ಕೂ ಮಾವಿನ ಎಲೆಗಳನ್ನೇ ಬಳಸ್ತಾರೆ. ನೋಡಿರ್ತೀರ ಅಲ್ವಾ? ದೈವಿ ಕಾರ್ಯ ಮತ್ತು ಪಿತೃ ಕಾರ್ಯಗಳೆರಡರಲ್ಲೂ ಮಾವಿನ ಎಲೆಯನ್ನೇ ಬಳಸ್ತಾರೆ. ಅಂದರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಮಾವಿನ ಎಲೆ ಎಷ್ಟು ಶ್ರೇಷ್ಠ ಅಂತ. ಆದಷ್ಟು ಕಳಶಕ್ಕೆ ಮಾವಿನ ಎಲೆ ಬಳಸ್ರಿ. ಮಾವಿನ ಎಲೆ ಸಿಗಲಿಲ್ಲ ಅನ್ನೋ ಪಕ್ಷದಲ್ಲಿ ವೀಳ್ಯದೆಲೆಯನ್ನು ಬಳಸ್ಕೋಬೋದು. ಈ ರೀತಿ ನಾನು 5 ಮಾವಿನ ಎಲೆಗಳನ್ನು ತಗೊಂಡಿದ್ದೀನಿ. ನೀವು ಕೂಡ ಆದಷ್ಟು ಮಾವಿನ ಎಲೆಗಳನ್ನೇ ಟ್ರೈ ಮಾಡಿ ಸ್ನೇಹಿತರೆ. ಅದಿಲ್ಲ ಅಂತಂದರೆ ಇಟ್ಕೊಳ್ಳಿ. ಈ ರೀತಿ ಜೋಡಿಸ್ಕೊಂಡು ತೆಂಗಿನಕಾಯಿನ ಅದರ ಮೇಲೆ ಇಟ್ಟು ಜೋಡಿಸ್ಕೊಂಡು, ನನ್ನ ಹತ್ರ ಬಂಗಾರದ ಮಾಂಗಲ್ಯ ಹಾಕೋಕ್ಕೆ ಇಲ್ಲ ಲಕ್ಷ್ಮೀ ಅಮ್ಮನವರಿಗೆ, ಅದಕ್ಕೆ ನಾನು ಅರಿಶಿಣದ ಕೊಂಬನ್ನು ದಾರದಿಂದ ಕಟ್ಟಿ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಈ ಡೂಪ್ಲಿಕೇಟ್ವೆಲ್ಲ ಹಾಕೋದು ಇಷ್ಟ ಇಲ್ದಿರ ಈ ರೀತಿ ಮಾಡ್ಕೊಂಡಿದ್ದೀನಿ. ನಿಜ ಅರಿಶಿಣದ ಕೊಂಬು ಶ್ರೇಷ್ಠನೇ. ನಂತರ ಬಳೆಯನ್ನು, ತೆಂಗಿನಕಾಯಿಗೆ ಬಳೆಯನ್ನು ತೊಡಿಸ್ಕೊಂಡಿದ್ದೀನಿ. ಈ ರೀತಿ ಅಲಂಕಾರ ಮಾಡ್ಕೊಂಡಿದ್ದೀನಿ. ಗೆಜ್ಜೆ ವಸ್ತ್ರ ಮರಿಬಾರ್ದು ಸ್ನೇಹಿತರೆ. ನಂತರ ಹೀಗೆ ಕಳಶದ ಮೇಲೆ ಕೈ ಇಟ್ಟು ಲಕ್ಷ್ಮೀನಾರಾಯಣರನ್ನು ಆವಾಹನೆ ಮಾಡ್ಕೋಬೇಕು. ನಿಮಗೆ ಯಾವ ಮಂತ್ರ ಬಂದರೆ ಆ ಮಂತ್ರ ಹೇಳಿ ಲಕ್ಷ್ಮೀ ಅಮ್ಮನವರನ್ನು, ನಾರಾಯಣರನ್ನು ಆವಾಹನೆ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೂ ಬರಲಿಲ್ಲ, ಅಮ್ಮ ಲಕ್ಷ್ಮೀ ತಾಯಿ ನಮ್ಮಮ್ಮ, ನಾನು ನಿನ್ನನ್ನು ಪೂಜಿಸ್ಕೋಬೇಕು, ಈ ಕಳಶದಲ್ಲಿ ಬಂದು ಕೂತ್ಕೊಳ್ಳಮ್ಮ ಅಂತ ಕರೀರಿ. ಶ್ರದ್ಧಾ ಭಕ್ತಿಯಿಂದ ಕರೆದ್ರೆ ಅಮ್ಮನವರು ಖಂಡಿತ ಬರ್ತಾರೆ. ಓಂ ಶ್ರೀ ಲಕ್ಷ್ಮೀಂ ಕ್ಷೀರಸಮುದ್ರ ರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತ ದೇವವನಿತಾಂ ಲೋಕೈಕದ್ರೀಪಾಂಕುರ ಶ್ರೀಮನ್ಮಂದಕಟಾಕ್ಷಲಬ್ಧ ವಿಭವಾ ಬ್ರಹ್ಮೇಂದ್ರ ಗಂಗಾಧರಂ ದ್ವಾಂ ತ್ರೈಲೋಕ್ಯಂ ಕುಟುಂಬಿನಿ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ. ಓಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಓಂ ಶ್ರೀ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ. ಧ್ಯಾಯಾಮಿ, ಧ್ಯಾನಂ ಸಮರ್ಪಯಾಮಿ, ಆವಾಹಯಾಮಿ. ಓಂ ಶ್ರೀ ಲಕ್ಷ್ಮೀನಾರಾಯಣಾಭ್ಯಾಂ ಆವಾಹಯಾಮಿ. ಈ ರೀತಿ ಅಕ್ಷತೆ ಹೂಗಳನ್ನು ತೆಗೆದುಕೊಂಡು ಕಳಶದ ಮೇಲೆ ಹಾಕಬೇಕು. ಕಳಶ ಸ್ಥಾಪನೆ ಆಯಿತು. ಈಗ ಲಕ್ಷ್ಮೀನಾರಾಯಣರು ಬಂದು ಈ ಕಳಶದಲ್ಲಿ ನೆಲೆಸಿರ್ತಾರೆ. ಹೀಗೆ ಆವಾಹನೆ ಮಾಡ್ಕೋಬೇಕು. ಈ ರೀತಿ ನಾವು ಕಳಶವನ್ನು ಸ್ಥಾಪನೆ ಮಾಡ್ಕೊಂಡು ಪೂಜೆ ಮಾಡ್ಕೋಬೇಕು. ಮೊದಲ ಪೂಜೆ ಗಣಪತಿಗೆ ಮರಿಬಾರ್ದು. ವಿನಾಯಕನನ್ನು ಪೂಜಿಸಿ ಮತ್ತೆ ಕಳಶವನ್ನು ಮತ್ತು ಲಕ್ಷ್ಮೀ ಅಮ್ಮನವರನ್ನು ಪೂಜಿಸ್ಕೋಬೇಕು. ಅವರ ನೈವೇದ್ಯಕ್ಕೆ ಸಿಹಿ ಅನ್ನ ಅಥವಾ ಕುದಿಸಿ ಆರಿಸಿದ ಹಾಲನ್ನು ಇಟ್ಕೊಂಡ್ರೆ ಬಹಳ ಪ್ರಿಯವಂತೆ ಲಕ್ಷ್ಮೀ ಅಮ್ಮನವ್ರಿಗೆ. ನೈವೇದ್ಯಕ್ಕೆ ಹಾಲು ಅಥವಾ ಸಿಹಿಯನ್ನು ಇಟ್ಕೊಂಡು ಲಕ್ಷ್ಮೀ ಅಮ್ಮನವರು ಆ ಕಳಶದಲ್ಲಿ ಕೂತಿದ್ದಾರೆ ಅಂತ ಭಾವಿಸ್ಕೊಂಡು ತುಪ್ಪದ ದೀಪವನ್ನು ಹಚ್ಕೋಬೇಕು. ನಿಮ್ಗೇನು ಬಂದರೆ ಅದು ಲಕ್ಷ್ಮೀ ಅಷ್ಟೋತ್ತರ ಆಗಿರ್ಬೋದು, ಲಕ್ಷ್ಮೀ ಸಹಸ್ರನಾಮ ಆಗಿರ್ಬೋದು, ನಿಮ್ಗೇನು ಬಂದರೆ ಆ ಮಂತ್ರಗಳನ್ನು ಹೇಳಿಕೊಂಡು ಹೂ ಮತ್ತು ಅಕ್ಷತೆಗಳಿಂದ ಅಮ್ಮನವರನ್ನು ಪೂಜೆ ಮಾಡ್ಕೋಬೇಕು. ನೆನಪಿರಲಿ ಸ್ನೇಹಿತರೆ, ಗಣೇಶನನ್ನು ಪೂಜೆ ಮಾಡಿನೇ ಅಮ್ಮನವರನ್ನು ಪೂಜೆ ಮಾಡ್ಕೋಬೇಕು. ಇಲ್ಲಿ ಭಕ್ತಿ ತುಂಬ ಮುಖ್ಯ. ಯಾಕಂದರೆ ಏನೇ ಆಡಂಬರದ ಪೂಜೆ ಮಾಡಿದ್ರೂ ನಮಗೆ ಭಕ್ತಿ ಮನಸ್ಸು ತುಂಬ ಭಕ್ತಿ ಇರಬೇಕು. ಮಾತ್ರ ನಾವು ಮಾಡೋ ಪೂಜೆಗೆ ಅಮ್ಮನವರು ಸಂತೃಪ್ತಿಯನ್ನು ಹೊಂದಿ ನಮ್ಮ ಪೂಜೆಯನ್ನು ಸ್ವೀಕರಿಸ್ತಾರೆ. ಇನ್ನು ಕಳಶವನ್ನು ಇಳಿಸೋದು ಹೇಗೆ ಅಂದರೆ, ಅವನ್ನ ಇಳಿಸೋವಾಗಲೂ ತಲೆ ಸ್ನಾನ ಮಾಡಿಕೊಂಡು ಮಡಿಯುಟ್ಟು
ಕಳಸವನ್ನು 3 ಸರ್ತಿ ಮೇಲಕ್ಕೆ ಹೀಗೆ ಎತ್ತಿ ಕೆಳಗಿಟ್ಟು ಮೇಲೆ ಇಟ್ಟು ಅದೇ ಸ್ಥಾನದಲ್ಲಿಟ್ಟು ಈ ರೀತಿ ಕದಲಿಸ್ಬೇಕು. ಕಳಸಕ್ಕಿಟ್ಟ ತೆಂಗಿನಕಾಯಿನ ಯಾರಿಗೂ ಕೊಡಬಾರ್ದು. ಅದರಿಂದ ಸಿಹಿ ಅನ್ನ ಏನಾದರೂ ಮಾಡಿ ಮನೆ ಮಂದಿ ಎಲ್ಲ ತಿನ್ನಬೇಕು. ಕಳಸಕ್ಕೆ ಹಾಕಿರುವಂಥ ನೀರನ್ನು ನಾವು ತುಳಸಿ ಗಿಡಕ್ಕೆ ಹಾಕಬೇಕು ಅಥವಾ ಇನ್ಯಾವುದೇ ಗಿಡಗಳಿಗೆ ಹಾಕ್ಬೋದು. ತುಳಿಯೋ ಜಾಗದಲ್ಲಿ ಚೆಲ್ಲಬಾರ್ದು. ಪೂಜೆಗೆ ಬಳಸಿದ ಹೂವು, ಅಕ್ಷತೆ ಮತ್ತು ಕಳಶಕ್ಕಿಟ್ಟ ಮಾವಿನ ಎಲೆಯನ್ನು ಯಾರೂ ತುಳಿಯದೇ ಇರುವಂತಹ ಜಾಗದಲ್ಲಿ ಹಾಕಬೇಕು. ಎಲ್ಲನ ಹೊಲಗಳಲ್ಲಿ ಮಣ್ಣೊಳಕ್ಕೆ ಹಾಕ್ಬೋದು ಅಥವಾ ಬಾವಿಯೊಳಕ್ಕೆ ಹಾಕ್ಬೋದು. ಈಗಿನ ಕಾಲದಲ್ಲಿ ಬಾವಿಗಳು ಎಲ್ಲೂ ಇಲ್ಲದೇ ಇರೋದರಿಂದ ಯಾರೂ ತುಳಿಯದೇ ಇರುವಂತಹ ಜಾಗದಲ್ಲಿ ಹಾಕಬೇಕು. ಹೀಗೆ ಕಳಶವನ್ನು ಸ್ಥಾಪಿಸಿ ಪೂಜಿಸಿದರೆ ಆ ಲಕ್ಷ್ಮೀನಾರಾಯಣರ ಅನುಗ್ರಹ ನಿಮಗೆ ಸಿಗುತ್ತೆ. ಸ್ಥಾಪನೆ ಬಗ್ಗೆ ಎಲ್ಲ ವಿಷಯಗಳನ್ನು ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಉತ್ತರ ಕೊಡ್ತೀನಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಫ್ರೆಂಡ್ಸು ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.